ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರೋ ಅಂಥ ಈ ಸೊಪ್ಪಿನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಡೈಜೆಷನ್ಗೆ, ಕಾನ್ಸ್ಟಿಪೇಷನ್ನ ಕಂಟ್ರೋಲ್ ಮಾಡೋದಕ್ಕೆ, ಬ್ಲಡ್ ಶುಗರ್ನ ಮ್ಯಾನೇಜ್ ಮಾಡೋದಕ್ಕೆ, ಹಾರ್ಟ್ ಹೆಲ್ತ್ಗೆ, ಗ್ಲೋಯಿಂಗ್ ಸ್ಕಿನ್ಗೆ, ಹೇರ್ ಗ್ರೋತ್ಗೆ, ಹಿಂಗೆ ಹೇಳ್ತಾ ಹೋದ್ರೆ ಇನ್ನೂ ಎಷ್ಟೋ ಪ್ರಯೋಜನಗಳಿರೋ ಅಂಥ ಈ ನುಗ್ಗೆ ಸೊಪ್ಪನ್ನ ಮೊದಲಿಗೆ ಚೆನ್ನಾಗಿ ವಾಶ್ ಮಾಡಿ ಒಣಬಟ್ಟೆ ಮೇಲೆ ಒಂದು ನೈಟ್ ಎಲ್ಲ ಒಣಗಿಸ್ಕೊಂಡು ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಇಟ್ಕೋಬೇಕು. ನಂತರ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ 3 ಕಪ್ ನುಗ್ಗೆ ಸೊಪ್ಪಿಗೆ 1 ಕಪ್ ಅಷ್ಟು ಕರಿಬೇವನ್ನ ಸಹ ಹಾಕಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೊಪ್ಪು ತಗೊಂಡಿದ್ದ ಕಪ್ಪಲ್ಲೇ 1/4 ಕಪ್ ಅಷ್ಟು ಕಡಲೆಬೇಳೆ, ಕಡಲೆ ಬೀಜ, ಉದ್ದಿನ ಬೇಳೆ ಇಷ್ಟನ್ನು ಹಾಕ್ಕೊಂಡು ಒಂದು ಅರ್ಧ ಫ್ರೈ ಆಗೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ಅದೇ ಕಪ್ಪಲ್ಲೇ 1/4 ಕಪ್ ಅಷ್ಟು ಧನಿಯಾ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 15 ಒಣಮೆಣಸಿನ್ಕಾಯಿನ ಸಹ ಕಟ್ ಮಾಡಿ ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿ ಅರ್ಧ ಲೆಮನ್ ಸೈಜ್ ಅಷ್ಟು ಹುಣಸೆ ಹಣ್ಣನ್ನ ಸಹ ಹಾಕಿ ಇದನ್ನ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕೊಂಡು ಮೊದಲಿಗೆ ಈ ರೀತಿ ಪೌಡರ್ ಮಾಡ್ಕೋಬೇಕು. ನಂತರ ನಾವು ಫ್ರೈ ಮಾಡಿ ಇಟ್ಟಿರೋಂಥ ನುಗ್ಗೆ ಸೊಪ್ಪು, ಕರಿಬೇವಿನ ಎಲೆ, 1 ಗಡ್ಡೆ ಬೆಳ್ಳುಳ್ಳಿ, ಬೇಕಾಗಿರೋಷ್ಟು ಉಪ್ಪು ಸಹ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಹೆಲ್ದಿ ಆಗಿರೋ ಅಂಥ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ.